ಗುಣದೋಷಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಪೋಸ್ಟ್ ಇಸ್ ನಾಟ್ ಇಂಪಾರ್ಟೆಂಟ್ ಅನ್ನುವ ಬಗ್ಗೆ ಪಾರ್ಟಿ ಅಭ್ಯಾಸ ವರ್ಗಗಳಲ್ಲಿ ಹೇಳಿ. ಈಗ ಈ ಪ್ರಕರಣ ಆದ ತಕ್ಷಣ ನಮ್ಮ ಮೊದಲ ಪ್ರತಿಕ್ರಿಯೆ ಏನಿತ್ತು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕೆ ಇದರ ಬಗ್ಗೆ ಹೇಳಿಕೆಯನ್ನು ಕೊಡಲಿಲ್ಲ ಅಂತ. ಬಿಕಾಸ್ ಹಿ ಇಸ್ ದ ಲೀಡರ್ ಆಫ್ ದಿಸ್ ಸ್ಟೇಟ್. ಮುಖ್ಯಮಂತ್ರಿಗಳ ಹೇಳಿಕೆ ಕೊಡೋದನ್ನ ಇಡೀ ರಾಜ್ಯ ನೋಡ್ತಾ ಇರುತ್ತೆ. ಏನ್ ಮುಖ್ಯಮಂತ್ರಿಗಳ ಹೇಳಿಕೆ ಒಂದ್ಯಾವುದೋ ಘಟನೆ ಆದಾಗ ಪ್ರಧಾನಿ ಏನ್ ಹೇಳಿಕೆ ಕೊಡ್ತಾರೆ ಅನ್ನೋದನ್ನ ಇಡೀ ದೇಶ ನೋಡ್ತಾ ಇರುತ್ತೆ. ನೀವು ಪೋಸ್ಟ್ ಇಸ್ ನಾಟ್ ಇಂಪಾರ್ಟೆಂಟ್, ಪ್ರಶ್ನೆ ಅಡ್ಜಸ್ಟ್ಮೆಂಟ್ ನಾನು ಹೇಳದಂತದ್ದು ಕಾಗ್ನಿಸೆನ್ಸ್ ಅಂತ ಇರ್ತಕ್ಕಂಥದ್ದನ್ನ ಆಸ್ ಎ ಪೊಲಿಟಿಕಲ್ ಪಾರ್ಟಿ ಅದನ್ನ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ನಾವು ತಗೊಂಡಿದ್ದೀವಿ. ಯಾವುದೋ ಒಬ್ಬ ವ್ಯಕ್ತಿ ಮಾತಾಡಿಲ್ಲ ಅನ್ನೋದೇ ಒಂದು ವಿಷಯ ಅಂತ ಆಗೋಗ್ಬಿಟ್ರು ಅಂತಂದ್ರೆ ಮಿಕ್ಕಿದೆಲ್ಲೂ ಡೈಲ್ಯೂಟ್ ಆಗಿದ್ರೆ ಬಿಜೆಪಿ ಹೋರಾಟನೇ ಮಾಡ್ಲಿಲ್ವಾ? ಫ್ಲೋರ್ ನಲ್ಲಿ ಮಾತಾಡ್ಲಿಲ್ವಾ? ಸುನಿಲ್ ಮಾತಾಡ್ಲಿಲ್ವಾ? ಭರತ್ ಶೆಟ್ಟಿ ಮಾತಾಡ್ಲಿಲ್ವಾ? ಅರವಿಂದ್ ಬೆಲ್ಲದವ್ರು ಮಾತಾಡ್ಲಿಲ್ವಾ? ಸುನಿಲ್ ಕುಮಾರ್ ಅಶೋಕ್ ಅವ್ರ ಬಗ್ಗೆ ಏನೇನ್ ಮಾತನಾಡಿ ಹೋದ್ರು ಅಂತ ನಿಮ್ ಶಾಸಕರನ್ನ ಸೆಷನ್ ಮುಂದೂಡಿದ್ದೆ. ಅದಕ್ಕೆ ಅವತ್ತು ಲಾಂಜ್ ನಲ್ಲಿ ಏನಾಯ್ತು ಅನ್ನೋದನ್ನ ನಿಮ್ ಶಾಸಕರುಗಳನ್ನ ಕೇಳಿ. ಅಜಿತ್ ಅವರೇ, ಅದು ಏನು ಒಂದು ಪಾರ್ಟಿಯ ಒಂದು ತೊಂದರೆನಾ? ಅದು ಮತ್ತೇನದು? ಪಾರ್ಟಿ ತೊಂದರೆನಾ? ಅದು ಪಕ್ಷ ತೊಂದರೆನಾ? ಇದು ಕರ್ನಾಟಕದ ಮಾನದ ಪ್ರಶ್ನೆ ಅಂತ ನೀವು ಹೇಳಿದ್ರಲ್ಲ. ನಾನು ಬ್ರೇಕ್ ಆದ್ಮೇಲೆ ಹೇಳೋಣ ಅಂತಿದ್ದೆ. ಕೇಳಿ, ಇದನ್ನ ಬರೀ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ನೋಡಿದ್ರೆ ನಾವು ಅದಕ್ಕೊಂದು ಸೀಮಿತತೆ ಹಾಕೊಳ್ತಾ ಇದ್ದೀವಿ. ಇದು ಯಾವಾಗಿಂದ ಶುರು ಆಯಿತು? ನಿಮ್ಮ ಪಕ್ಷದ 3 ಶಾಸಕರು ಸದನದಲ್ಲಿ ಕುಳಿತುಕೊಂಡು ಏನು ವೀಕ್ಷಣೆ ಮಾಡಿದ್ರು? ಅದಾದ್ಮೇಲೆ ನಿಮ್ಮದೇ ಪಕ್ಷದ ಒಬ್ಬ ಸಚಿವನ ಮೇಲೆ ಈ ಒಂದು ಇದಕ್ಕೇನಂತಾರೆ ಹನಿ ಟ್ರ್ಯಾಪ್ ನಡೀತು ಅಂತ ಅವ್ರು ಹೇಳಿದ ಮೇಲೆ 3 ವರ್ಷ ಏನು ತನಿಖೆ ಮಾಡಿದ್ರಿ ಸ್ವಾಮಿ ನೀವು? ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲೂ ನಾನು ಕಾಂಗ್ರೆಸ್ ಸರ್ಕಾರ ಮಾಡಿದ್ದನ್ನ ಯಾವುದೇ ಕಾರಣಕ್ಕೂ ಸಮರ್ಥಿಸ್ಕೊಳ್ತಾ ಇಲ್ಲ. ಬಟ್ ಈ ರೀತಿಯ ಚಾಳಿ, ಈ ರೀತಿಯಾಗಿರ್ತಕ್ಕಂಥ ಘಟನೆಗಳ ನಡೀಲಿಕ್ಕೆ ಬರೀ ಕಾಂಗ್ರೆಸ್ ಅನ್ನ ಹೊಣೆಗಾರಿಕೆ ಮಾಡಿ ಸಾಕಾಗಲ್ಲ. ಭಾರತದ ರಾಜಕಾರಣದಲ್ಲೂ ನೋಡಿ ಒಂದು ದುರ್ಬಲ ಮನಸ್ಥಿತಿ ಇಲ್ಲ ಮಹೇಶ್, ಭ್ರಷ್ಟಾಚಾರದ ವಿಷಯದ ಬಗ್ಗೆನೂ ಹೇಳ್ತೀನಿ. ಭ್ರಷ್ಟಾಚಾರ ನಡೆದಾಗ ನೋಡಿ ಆ ಪಕ್ಷ ಭ್ರಷ್ಟ. ಯಾವ ಕರ್ನಾಟಕದ 3 ಪಕ್ಷಗಳಲ್ಲಿ ತೆಗೆದು ನೋಡಿ ಭ್ರಷ್ಟಾಚಾರ ಹೇಗೆ ತಾಂಡವಾಡ್ತಾ ಇದೆ ಅನ್ನೋದನ್ನ. ಹನಿ ಟ್ರ್ಯಾಪ್ ನ ಪ್ರಕರಣಗಳಲ್ಲಿ ನೀವು 3 ಪಾರ್ಟಿಗಳು ಇದಕ್ಕೆ ಹೊಣೆಗಾರಿಕೆಯನ್ನು ವಹಿಸಿಕೊಳ್ಳುತ್ತಾರೆ. ಕರ್ನಾಟಕದ ರಾಜಕಾರಣದ ದಿಲ್ಲಿಯಲ್ಲಿ ಕರ್ನಾಟಕದ ಮಾನ ಹಾಕ್ತಾ ಇದ್ರೆ ರಾಜಕಾರಣ ಸಿಸ್ಟಮ್ ಒಳಗಡೆ ಈಗ ತಾರ್ಕಿಕ ಅಂತ್ಯಕ್ಕೆ ಇದನ್ನ ತರಬೇಕು ಅಲ್ವಾ? ಅಲ್ಲ ಸರ್, ಈಗ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತರಬೇಕೋ ಇಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದೇನು, ಈ ಕರ್ನಾಟಕ ರಾಜ್ಯದ ರಾಜಕಾರಣವನ್ನ ನಾವು ಶುದ್ಧೀಕರಣ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ರಾಜಿ ಆಗಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು. ಆದ್ರೆ ಈಗ ನಡೀತಿರೋದೇನಾಗಲ್ಲ ಅಲ್ಲಿಗೆ? ಮಾನ್ಯ ಮುಖ್ಯಮಂತ್ರಿಗಳು, ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥವರು, ಘನತೆವತ್ತ ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಸದನದಲ್ಲಿ ಹೇಳ್ತಕ್ಕಂಥ ಮಾತೇನು? ಹೌದು, ರಾಜ್ಯದ ರಾಜಕಾರಣವನ್ನು ಶುದ್ಧೀಕರಣ ಮಾಡಬೇಕು, ಕಲುಷಿತವಾಗಿದೆ, ಮಾಡಲೇಬೇಕು ಅಂತಕ್ಕಂಥ ಅವ್ರು ಬಡದವ್ರು ಪೂರ್ತಿ ಮಾತನಾಡಿದ್ರು. ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಹೇಳಿದ ನಂತರ ಉನ್ನತ ಮಟ್ಟದ ತನಿಖೆ ಅಂತಂದ್ರು. ಉನ್ನತ ಮಟ್ಟದ ತನಿಖೆ ಅಂದ್ರೆ ಏನು? ತನಿಖೆ ಮಾಡದೇ ಇರೋದೇ ಉನ್ನತ ಮಟ್ಟದ ತನಿಖೆನಾ? ತನಿಖೆ ನಡೆಸದೇ ಇರೋದೇ ಉನ್ನತ ಮಟ್ಟದ ತನಿಖೆನಾ? ಅಂದ್ರೆ ಅವ್ರ ಉದ್ದೇಶ ಏನಿತ್ತು? ಯಾರೋ ಒಬ್ಬರನ್ನ ಹಣಿಬೇಕಾಗಿತ್ತು, ಹಣದಿದ್ದರೆ ಆ ಉದ್ದೇಶ ಆಗೋಗಿದೆ, ಈಗ ಕೈ ಬಿಟ್ಬಿಡೋಣ. ವಿಚಾರಣೆ ನಡೀತಾ ಇದೆ, BNS ನಲ್ಲಿ ಅವಕಾಶ ಇದೆ. 14 ದಿನಗಳ ಒಳಗಾಗಿ ಪ್ರಾಥಮಿಕ ವಿಚಾರಣೆಯನ್ನು ನಡೆಸಿ ಅದರ ರಿಪೋರ್ಟ್ ಅನ್ನು ತಯಾರು ಮಾಡಬೇಕು. ಪ್ರಾಥಮಿಕ ವಿಚಾರಣೆಯಲ್ಲಿ ಘಟನೆ ನಡೆದಿರೋದು ಸತ್ಯ ಅಂತ ಆದರೆ FIR ಮಾಡಬೇಕು. ಸರ್ ಈಗ ಈ ವಿಷಯದಲ್ಲಿ ಹೀಗೆ ಹೇಳ್ತಿರಲ್ವಾ, ಎಷ್ಟೋ ಬೇರೆ ವಿಷಯಗಳಲ್ಲಿ ಇನ್ನೂ FIR ಆಗಿರಲಿಲ್ಲ. ಸ್ಟೇಷನ್ ಕರೆದು ಎನ್ಕ್ವೈರಿ ಮಾಡಿದ್ರಿ, SIT ಮಾಡಿದ್ರಿ. SIT ಎಷ್ಟು ತರ ತೊರಿಲ್ ಮಾಡ್ತು? ಅವ್ರು ಇನ್ನೂ ಮಾಡೋಕ್ಕಿಂತ ಮೊದಲೇ ನೀವು KVT ಎಷ್ಟು ಕೇಸಲ್ಲಿ ಹಾಕಿದ್ರಿ ಸರ್? ಇವೆಲ್ಲ ಕಣ್ಮುಂದೆ ರಾಜ್ಯದ ಮುಂದೆ ಇಲ್ವಾ ಸರ್? ಕೇವಲ 2 ವರ್ಷದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಕಾಂಗ್ರೆಸ್ನವರು ಇದ್ದಿದ್ರು ಉತ್ತರ, ಕಾಂಗ್ರೆಸ್ ಇವತ್ತು ಸರ್ ಕಾಂಗ್ರೆಸ್ನವರು ಇದ್ದಿದ್ರು ಬಿಜೆಪಿ ಬಗ್ಗೆ, ಕೇಂದ್ರದ ಬಗ್ಗೆ ತೋರಿಸ್ತಾರೆ. ಅಲ್ಲ ಸರ್, ಒಂದು ಕೈ ತೋರಿಸ್ತಾರೆ, ಏನು IT EDಗಳನ್ನ ತಮ್ಮ ಮೂಗಿನ ನೇರಕ್ಕೋಸ್ಕರ ಬಳಸ್ಕೊತಾವ್ರೆ ಅಂತ. ಇವ್ರು SITಗಳನ್ನ ಯಾರು ನೇರಕ್ಕೋಸ್ಕರ ಬಳಸ್ಕೊತಾವ್ರೆ? ಸತ್ಯ ಅಲ್ವಾ ಇದು? ಅಲ್ಲ, ಇದು ಕಾಂಗ್ರೆಸ್ನವರೇ ಉತ್ತರ ಬಳಸಿಲ್ಲ. ಇವ್ರು ಆರೋಪ ಮಾಡ್ತಾರೆ, ಇದು ಸಾಬೀತಾಗ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.